ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಎರಡನೇ ಪಿಕ್ ಆಫ್ ದ ಡೇ ಆರ್ ಸಿ ಬಿ. ಏನೋ ಒಂದು ಸ್ವಲ್ಪ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ಬೇಜಾರು ಮಾಡ್ಕೊಬಿಡ್ತಾರಲ್ಲ, ಬಾಯಿಗೆ ಬಂದಂಗೆ ಹೋಗಿತಾರಲ್ಲ ಕಮೆಂಟ್ ಸೆಕ್ಷನಲ್ಲಿ. ಆರ್ ಸಿ ಬಿ ಓಪನ್ ಮಾಡಿ ನೋಡಿ, ಆರ್ ಸಿ ಬಿದು ಅಫಿಷಿಯಲ್ ಅಕೌಂಟ್ನ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು ಹಾಕಿದಾರೆ. ಕಮೆಂಟ್ ಸೆಕ್ಷನ್ ಎಲ್ಲ ಬ್ಲಾಕ್ ಮಾಡ್ಕೋಬೇಕು ಆ ರೇಂಜಿಗೆ ಮುಗಿತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ. ಏನೋ ಒಂದು ಅಪರೂಪದ ಸಖತ್ತಾಗಿರುವಂಥ ಒಂದು ಪಿಕ್ ಮಾಡಿಬಿಟ್ಟಿದ್ದಾರೆ ಆರ್ ಸಿ ಬಿ. ಎರಡು ಪಿಕ್ಕು ಕೂಡ ಚೆನ್ನಾಗೇ ಇದೆ ಇವತ್ತು ಮಾಡಿರುವಂಥ. ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಮಾಡಿರುವಂಥ ಎರಡು ಪಿಕ್ಕು ಲಿಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಇವಾಗ ಜಸ್ಟ್ ಮಾಡಿದಂಥ ಪಿಕ್ಕು ಅದೇ ವಿಕೆಟ್ ಕೀಪರ್ ಬ್ಯಾಟರು ಫಿಲ್ ಸಾಲ್ಟು 11.50 ಕೋಟಿ ಕೊಟ್ಬಿಟ್ಟು ಆರ್ ಸಿ ಬಿ ತಗೊಂಡಿದೆ. KKR ಇವ್ರನ್ನ ಆಕ್ಷನಲ್ಲಿ ಬಿಟ್ಟಾಗಲೇ ಇದು ಒಂಥರ ದಡ್ಡತನ ಅಂತ ಹೇಳಿದ್ದೆ. ಫಿಲ್ ಸಾಲ್ಟ್ನ ಬಿಡಬಾರ್ದಾಗಿತ್ತು ಇವರು ಅಂತ. ಆ್ಯಂಡ್ ಬಿಟ್ಟರು ಅವರೇ ಬಿಡಿಂಗ್ ವಾರ್ಗೆ ಬಂದಿದ್ದು ನಮ್ಮ ಆರ್ ಸಿ ಬಿ ಜೊತೆಗೆ. ಫಿಲ್ ಸಾಲ್ಟ್ನ ಬಿಡೋದಕ್ಕೆ ಅವರಂತೂ ರೆಡಿ ಇರಲಿಲ್ಲ. ಅವ್ರ ಪೋಸ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಖಂಡಿತ ಅವರು ಬಿಡ್ ಮಾಡಿರೋರು. ಆ್ಯಂಡ್ KKR ಅವರ ಪೋಸ್ಟ್ ವ್ಯಾಲ್ಯೂನ ಕರಗಿಸಿದ್ದು ನಾವೇ ಅಲ್ವಾ, ವೆಂಕಟೇಶ್ ಅಯ್ಯರ್ಗೆ ರೌಂಡು. ವೆಂಕಟೇಶ್ ಅಯ್ಯರ್ಗೆ ಯಾರೂ ಬಿಟ್ ಮಾಡೋಕೆ ಹೋಗ್ತಿಲ್ಲ, ಅಷ್ಟೊಂದಿಗೆಲ್ಲ ಯಾರೂ ಹೋಗ್ತಿಲ್ಲ. ಬರೀ ಆರ್ ಸಿ ಬಿ ಮಾತ್ರ ದೊಡ್ಡ ಫ್ರಾಂಚೈಸ್ ಆಗಿತ್ತು. ಇನ್ಫ್ಯಾಕ್ಟ್ ಅದೊಂಥರ ಪಾಸಿಟಿವ್ ಆಯಿತು ಅಂತಲೂ ಕೂಡ ಹೇಳ್ಬೋದು. KKR ಹತ್ರ ಏನೋ ಚೆನ್ನಾಗಿ ದುಡ್ಡಿತ್ತು ಅಂದರೆ ಫಿಲ್ ಸಾಲ್ಟು ಸಿಗ್ತಾ ಇಲ್ಲ ನಮ್ಗೆ. ಆ ಥರ ಬಿಡ್ ಮಾಡಿರೋ ಬೇಕಾದ್ರೆ 15 ಕೋಟಿನ ಕ್ಲಾಕ್ ಮಾಡಿರೋ 16 ಕೋಟಿ ಕೂಡ ಕೊಡೋದಕ್ಕೆ ರೆಡಿ ಇದ್ರು ಅಂತ ಕಾಣ್ತಿದ್ದೆ ಫಿಲ್ ಸಾಲ್ಟ್ಗೆ. ಬಟ್ ಅವ್ರ ಹತ್ರ ದುಡ್ಡು ಇಲ್ಲದೇ ಇರೋ ಕಾರಣದಿಂದ ಅವ್ರು ಬಿಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅಲ್ಲಿಗೆ ಕಚ್ಕೊಂಡ್ರು 11.50 ಕೋಟಿ. ಇದು ಅವರ ವರ್ತ್ ಅಂತ ಅಲ್ಲ, ಅಂದರೆ KKR ಅವರು ಮ್ಯಾಚ್ ಮಾಡಿದೆ ಅಷ್ಟೇ. ಅಂದರೆ ಅವ್ರಿಗೆ ಬೇಕಾಗಿರುವಂಥದ್ದು ಇನ್ನೂ ಸುಮಾರು ಜನ ಪ್ಲೇಯರ್ಸ್ಗಳು ಬೇಕು. ಅದೇ ಏನಾದ್ರು ಪೋಸ್ಟ್ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದರೆ ಖಂಡಿತ ಅವರು 16 ಕೋಟಿ 17 ಕೋಟಿವರೆಗೂ ಹೋಗೋ ಖಂಡಿತ ರೆಡಿ ಇರೋರು. ಲಾಸ್ಟ್ ಸೀಸನ್ ನೋಡಿ ಅನ್ಸೋಲ್ಡ್ ಆಗಿದ್ರು ಫಿಲ್ ಸಾಲ್ಟ್ ಅವರು ಲಾಸ್ಟ್ ಆಪ್ಷನಲ್ಲಿ. ಮತ್ತು ಇವರ ರಿಪ್ಲೇಸ್ಮೆಂಟ್ ಆಗೇನೋ ಲಾಸ್ಟಲ್ಲಿ ತೊಗೊಂಡ್ರು ಅಥವಾ ರಿಪ್ಲೇಸ್ಮೆಂಟ್ ಆಗೇನೋ ಬಂದರು ಅಂತ ಕಾಣ್ತಿದ್ದೆ ಫಿಲ್ ಸಾಲ್ಟು. ಅಲ್ಲಿಂದ ಕೂಳೆ ಕೊಟ್ರು ನೋಡಿ, ಇಕ್ಕಿದ್ರು ಲಾಸ್ಟ್ ಸೀಸನ್ನು. ಸೊ ಈ ಸೀಸನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಓಪನಿಂಗ್ ಸ್ಲಾಟಲ್ಲಿ ಫಿಲ್ ಸಾಲ್ಟ್ನ ವಿರಾಟ್ ಕೊಹ್ಲಿ ಜೊತೆಗೆ ಓಪನ್ ಮಾಡ್ತು ಅಂದರೆ ಬೆಂಕಿ ಭಯಂಕರವಾಗಿರುತ್ತೆ. ಅಥವಾ ಇವ್ರು ಮಿಡ್ಲ್ ಆರ್ಡರ್ ಕೂಡ ಆಡುವಂಥ ಎಬಿಲಿಟಿ ಇದೆ, ಫ್ಲೆಕ್ಸಿಬಿಲಿಟಿ ಇದೆ. ಜಾಸ್ ಬಟ್ಲರ್ ಹತ್ರ ಇವ್ರು ಎಲ್ಲಿ ಬೇಕಾದ್ರು ಆಡುವಂಥ ಎಬಿಲಿಟಿ ಇದೆ. ಮಿಡ್ಲ್ ಆರ್ಡರ್ ಬೇಕಾದ್ರು ಮಿಡ್ಲ್ ಆರ್ಡರ್ ಕಚ್ಕೊಂತಾರೆ. ನನ್ನ ಪ್ರಕಾರ ಓಪನಿಂಗ್ ಆಡಿಸ್ತಂದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಯಾಕಂದರೆ ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡಿಗೆ ಏನೇನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಲಾಸ್ಟ್ ಸೀಸನ್ನು ಆಕ್ಷನ್ಗಿಂತ ಮುಂಚೆನೇ 2 ಸೆಂಚುರಿನ ಹೊಡೆದಿದ್ರು, 2-3 ಸೆಂಚುರಿನ ಹೊಡೆದಿದ್ರು T20ಸಲ್ಲಿ. ಬಟ್ ಆದರೂ ಕೂಡ ಇವ್ರಿಗೆ ಡಿಮ್ಯಾಂಡ್ ಇರಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಅನ್ಸೋಲ್ಡ್ ಆಗಿದ್ರು, ಕರೆಕ್ಟು ಅನ್ಸೋಲ್ಡ್ ಆಗಿಬಿಟ್ಟು ಅವರು ಸಿಕ್ಕಾಪಟ್ಟೆ ಒಂಥರ ಸ್ಟನ್ ಆಗೋಗ್ಬಿಟ್ಟಿದ್ರು ಅವ್ರು ಅನ್ಸೋಲ್ಡ್ ಆಗಿದ್ದರಿಂದ. ಅವರೇ ಹೇಳ್ಕೊಂಡಿದ್ರು ನಾನು ಏನು ತಪ್ಪು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ, ನಾನು ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿನಿ, ಏನಕ್ಕೆ ಅನ್ಸೋಲ್ಡ್ ಆದೆ ನಾನು ಅಂತ. ಅದಾದಮೇಲೆ ರಿಪ್ಲೇಸ್ಮೆಂಟಾಗಿ ಇವ್ರು ಬಂದಿದ್ದು ಆದಮೇಲೆ ಗೊತ್ತಿರೋದು ಏನಾಯಿತು ಅಂತ ಫಿಲ್ ಸಾಲ್ಟ್ ಅವರ ಪರ್ಫಾರ್ಮೆನ್ಸು ಲಾಸ್ಟ್ ಇಯರು. ಸೊ ಲಾಸ್ಟ್ ಇಯರ್ ಕೂಡ ಪರ್ಫಾರ್ಮೆನ್ಸು ಈ ಸೀಸನ್ನು ಅವ್ರಿಗೆ ಬೆಲೆ ತೆತ್ತಿದೆ ಅಂತ ಹೇಳಬೇಕು. 11.50 ಕೋಟಿ ನನ್ನ ಪ್ರಕಾರ ಡಿಸರ್ವಿಂಗೇ, ವ್ಯಾಲ್ಯೂ ವರ್ತೇನೆ. ಇದೊಂಥರ ಸ್ಟೀಲ್ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಮ್ಯಾಚ್ ಅಂತ ಹೇಳಬೇಕು. ಮ್ಯಾಚ್ ಆಗ್ತಾರೆ ಈ ಒಂದು ಪ್ರೈಸ್ ರೇಂಜಿಗೆ 11.50 ಕೋಟಿ. ನನ್ನ ಪ್ರಕಾರ 15 ಕೋಟಿ ರೇಂಜ್ಗೆ ಹೋಗಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಫಿಲ್ ಸಾಲ್ಟು ನನ್ನ ಪ್ರಕಾರ ಅನ್ಕೊಂಡಿದ್ದೆ ಜಾಸ್ತಿ ಅಮೌಂಟ್ಗೆ ಹೋಗ್ತಾರೆ ಅಂತ. ಒಂದೊಳ್ಳೆ ಪಿಕ್ಕು ನಮ್ಮ ಆರ್ ಸಿ ಬಿಗೆ. ಎರಡೂ ಕೂಡ ಒಳ್ಳೆ ಪಿಕ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೂ ಒಳ್ಳೊಳ್ಳೆ ಪಿಕ್ ಮಾಡ್ಕೋಬೋದಾಗಿತ್ತು. ಬಟ್ ಆರ್ ಸಿ ಬಿ ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಪಂಜಾಬ್ ಕಿಂಗ್ಸು ಸಖತ್ತಾಗಿ ಬಿಲ್ಡ್ ಮಾಡಿದೆ, LSC ಸಖತ್ತಾಗಿ ಬಿಲ್ಡ್ ಮಾಡಿದೆ, GT ಕೂಡ ಸಖತ್ತಾಗಿ ಬಿಲ್ಡ್ ಮಾಡ್ತಾ ಇದೆ. CSK ರವಿಚಂದ್ರನ್ ಅಶ್ವಿನ್ ಎಲ್ಲ ತೊಗೊಂಡ್ರು. ಒಟ್ನಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಬಟ್ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿತ್ತು. ಇವಾಗ ಏನೋ ಗೊತ್ತಿಲ್ಲ, ಇನ್ನು ಮುಂದೇನೋ ಆ್ಯಕ್ಟಿವೇಟ್ ಆಗ್ತಾರೆ ಅಂತ ಕಾಣಿಸುತ್ತೆ. ಬಿಡ್ ಮಾಡೇ ಇಲ್ಲ ಅಂತಲ್ಲ ಆರ್ ಸಿ ಬಿ, ಬಿಡ್ ಮಾಡೋರು ಬಿಡೋರು ಆ ಥರ ಮಾಡ್ತಾರೆ. ಎಲ್ಲರಿಗೂ ಕೂಡ ಬಿಡ್ ಮಾಡಿ ಬಿಟ್ಟು ಆ ಥರ ಮಾಡ್ಕೊಂಡಿದ್ದಾರೆ. ಫಿಲ್ ಸಾಲ್ಟು ಒಳ್ಳೆ ಪ್ಲೇಯರು, ಸಿಕ್ಕಾಪಟ್ಟೆ ಒಂದು ಅಗ್ರೆಸಿವ್ ಇಂಟೆಂಟ್ನ ತೋರಿಸುವಂಥ ಪ್ಲೇಯರು, ಪವರ್ ಪ್ಲೇಲಿ ಅಟ್ಯಾಕಿಂಗ್ ಇಂಟೆಂಟ್ನ ತೋರಿಸುವಂಥ ಪ್ಲೇಯರು, ರುಬ್ಬುವಂಥ ಪ್ಲೇಯರು, ತತ್ಕೋವಂಥ ಪ್ಲೇಯರು, ಪವರ್ ಪ್ಲೇನೇ ಒಂಥರ ಆಪೋನೆಂಟ್ನ ಒಂಥರ ಸೈಲೆಂಟ್ ಮಾಡುವಂಥ ಪ್ಲೇಯರು. ಸೊ ಈ ಥರ ಕೇಪಬಿಲಿಟಿ ಇರೋರು ಬೇಕಾಗಿತ್ತು ನಮ್ಮ ಆರ್ ಸಿ ಬಿಗೆ ಓಪನಿಂಗ್ ಸ್ಲಾಟಲ್ಲಿ. ಇವಾಗ ವಿರಾಟ್ ಕೊಹ್ಲಿ ಒಂದು ರೇಂಜಿಗೆ ಅಗ್ರೆಸಿವ್ ಆಗಿ ಆಡೋಕ್ಕಾಗಿಲ್ಲ ಅಂದರೂ ಒಂದೆರಡಲ್ಲಿ ಅಗ್ರೆಸಿವ್ ಆಗಿ ಆಡೋರು ಬೇಕಾಗಿತ್ತು. ಬಟ್ ಲಾಸ್ಟ್ ಸೀಸನ್ ಹೆಂಗಾಗಿತ್ತು ನಮ್ಮ ಆರ್ ಸಿ ಬಿಗೆ ಅಂತಂದರೆ, ಈ ಕಡೆ ಫ್ಯಾಫು ಕೂಡ ಒಂಥರ ಅವರು ಒಂದೊಂದು ಟೈಮು ಆ್ಯಂಕರ್ ರೋಲ ನಿಭಾಯಿಸೋರು, ಈ ಕಡೆ ವಿರಾಟ್ ಕೊಹ್ಲಿ ಕೂಡ ಒಂದೊಂದು ಟೈಮು ನಿಧಾನಕ್ಕೆ ಆಡೋರು. ಸೊ ಆ ಥರ ಆಗೋಗ್ಬಿಟ್ಟಿತ್ತು. ಫಸ್ಟ್ 6-7 ಮ್ಯಾಚ್ ಹಂಗೇನೆ ಆಗಿ ಎಲ್ಲ ಸೋತ್ಕೊಂಡು ಬಂದಿದ್ದು. ಒಬ್ಬರ ಅಟ್ಯಾಕಿಂಗ್ ಒಂಥರ ಬೆಂಕಿ ಬಿರುಗಾಳಿ ಎಪ್ಸೋ ಅಂಥವ್ರು ಒಂದು ಎಂಡಲ್ಲಿ ಇತ್ತು ಅಂತ ಅಂದರೆ ಅದು ಫಿಲ್ ಸಾಲ್ಟ್ ಖಂಡಿತ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಅವ್ರ ಜೊತೆಗೆ ಸೇರ್ಕೊಂತು ಅಂದರೆ ಮಸ್ತಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಒಂದು ಕಾಂಬಿನೇಷನ್ನು. ಸೊ ನಿಮಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಒಂದು ಓಪನಿಂಗ್ ಪೇರು ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಯಾವ ಥರ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.